ಬಿಜೆಪಿಯಲ್ಲಿ ದಿನ ಬೆಳಗಾದ್ರೆ ಬಣ ರಾಜಕೀಯ, ಬಣಗಳ ಬಡಿದಾಟ, ಅಸಮಾಧಾನ, ಒಳಬೇಗುದಿ, ಒಬ್ಬರ ವಿರುದ್ಧ ಇನ್ನೊಬ್ಬರು ಕೆಂಡ ಕಾರೋದು, ಮತ್ತೊಬ್ಬರ ವಿರುದ್ಧ ವಿನಾಕಾರಣ ಅಥವಾ ಅಸಕಾರಣ ನನಗೆ ಗೊತ್ತಿಲ್ಲ, ಬಟ್ ಆರೋಪಗಳಂತೂ ಕೇಳಿ ಬರ್ತಾ ಇರುತ್ತೆ. ಅದರಲ್ಲೂ ಬಿಜೆಪಿಯ ಸಂಘಟನೆಯ ಚುಕ್ಕಾಣಿ ಹಿಡಿದಿರುವಂಥ ವಿಜಯೇಂದ್ರ ವಿರುದ್ಧ ನಿತ್ಯವೂ ಕೂಡ ಆರೋಪಗಳಿದ್ದಿದ್ದೆ. ನಿತ್ಯವೂ ಕೂಡ ಒಂದು ಬಣ ಅವರನ್ನು ಟಾರ್ಗೆಟ್ ಮಾಡ್ತಾ ಇದೆ. ಈ ಬಣ ಬಡಿದಾಟದ ರಾಜಕಾರಣಕ್ಕೆ ರೋಸಿ ಹೋಗಿದ್ದಾರ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಎನ್ನುವ ಪ್ರಶ್ನೆ ಈಗ ಉಂಟಾಗ್ತಾ ಇದೆ. ಅಸಮಾಧಾನವನ್ನು ಹೊರಹಾಕಿ ಹಿರಿಯರ ವಿರೋಧವನ್ನು ಕಟ್ಟಿಕೊಂಡ್ರ ವಿಜಯೇಂದ್ರ ಹೇಳಿಕೆಗಿಂತ ಕೆಂಡವಾಗಿದ್ದಾರಂತೆ ಪಕ್ಷದ ಹಿರಿಯ ನಾಯಕರು. ದೂರವಾಣಿಯ ಮೂಲಕ ವಿಜಯೇಂದ್ರ ಹೇಳಿಕೆ ಬಗ್ಗೆ ನಾಯಕರು ಚರ್ಚೆ ಮಾಡ್ತಾ ಇದ್ದಾರೆ. ಆರ್ ಅಶೋಕ್, ಅಶ್ವಥ್ ನಾರಾಯಣ್, ಬಸವರಾಜ ಬೊಮ್ಮಾಯಿ, ಶ್ರೀರಾಮುಲು, ಸದಾನಂದ ಗೌಡ, ಇನ್ನು ಸಿ.ಟಿ. ರವಿ, ಹೀಗೆ ಅನೇಕರು ಕೂಡ ಆ ಪಟ್ಟಿ ದಿನೇ 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 ಹೆಚ್ಚಳವಾಗ್ತಾ ಹೋಗ್ತಾ ಇದೆ. ಒಂದು ರೀತಿ ನೀವು ಚೈನ್ ಲಿಂಕ್ ಬಿಸ್ನೆಸ್ ಕೇಳಿರ್ತೀರಿ, ಹಾಗೆ ಇದು ಮೊದಲು ಆರಂಭವಾಗಿದ್ದು ಬಸನಗೌಡ ಪಾಟೀಲ್ ಯತ್ನಾಳ್ ಎಂಬ ಏಕೈಕ ವ್ಯಕ್ತಿಯ ವಿರುದ್ಧ. ಹಾಗೆಂದ ಮಾತ್ರಕ್ಕೆ ಎಲ್ಲರೂ ಕೂಡ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ನಂತರ ಜೀ ಹುಜೂರ್ ಅನ್ನಲಿಲ್ಲ, ಜೈಕಾರ ಹಾಕಲಿಲ್ಲ, ಬಹುಪರಾಕ ಹಾಕಲಿಲ್ಲ. ಅನೇಕರು ತಮ್ಮ ಮುನಿಸನ್ನು ಒಳಗೆ ಇಟ್ಕೊಂಡಿದ್ರು, ಕುತ್ತಿಗೆವರೆಗೂ ಬಂದರೂ ಕೂಡ ಅದನ್ನು ಹೊರಗಡೆ ಮಾತನಾಡ್ತಾ ಇರಲಿಲ್ಲ. ಇದೀಗ ಮಾತನಾಡುವಂಥ ಸನ್ನಿವೇಶ ಸೃಷ್ಟಿಯಾಗಿದೆ. ಅದಕ್ಕೆ ಕಾರಣ ವಿಜಯೇಂದ್ರ ಅವರ ಹೇಳಿಕೆ. ಇವತ್ತೂ ಕೂಡ ವಿಜಯೇಂದ್ರ ಅವರ ಹೇಳಿಕೆಯಿಂದಾಗಿಯೇ ಇಷ್ಟು ದೊಡ್ಡ ಮಟ್ಟದ ಮುನಿಸು, ಜೊತೆಗೆ ಮುನಿಸುಗೊಂಡಿರುವಂಥ ನಾಯಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನೀವು ಜಸ್ಟ್ ತೆಗೆದುಕೊಳ್ಳಿ, ಹಾಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅನಂತರದಲ್ಲಿ ರಮೇಶ್ ಜಾರಕಿಹೊಳಿ, ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಬಿ ವಿ ನಾಯಕ್ ಬಹಿರಂಗವಾಗಿ, ಪ್ರತಾಪ್ ಸಿಂಹ, ಇನ್ನು ಸಿದ್ದೇಶ್ವರ್, ಹೀಗೆ ಒಂದು ದೊಡ್ಡ ಪಟ್ಟಿ ಹೋಗುತ್ತೆ. ಅದರ ಜೊತೆಗೆ ಏನೂ ಮಾತನಾಡದೆ ಬಹಿರಂಗವಾಗಿ ಯಾವ ಹೇಳಿಕೆಯನ್ನು ಕೊಡದೆ ಮುನಿಸನ್ನು ಇಟ್ಟುಕೊಂಡು ಒಳಗೆ ಕೊತ ಅಂತ ಕುದೀತಾ ಇರುವಂಥ ನಾಯಕರ ಪಟ್ಟಿ ಚಿಕ್ಕದೇನೂ ಇಲ್ಲ ಬಿ ಜೆ ಪಿಲಿ. ಅವರೆಲ್ಲರೂ ಕೂಡ ಬಹಿರಂಗವಾಗಿ ಮಾತನಾಡುತ್ತಿರುವವರ ನಾಯಕರ ಅನೇಕ ವಿಚಾರದಲ್ಲೂ ಕೂಡ ಬೆಂಬಲಿಸ್ತಾ ಇದ್ದಾರೆ, ನಾಯಕರುಗಳ ಮಾತುಗಳಿಗೆ ಬೆಂಬಲಿಸ್ತಾ ಇದ್ದಾರೆ, ಬಟ್ ಬಹಿರಂಗವಾಗಿಲ್ಲ. ಹೀಗಾಗಿ ಪತ್ರಿಕಾಗೋಷ್ಠಿ ನಡೆಸಿ ತಟಸ್ಥ ಬಣದ ವಿರುದ್ಧ ವಿಜಯೇಂದ್ರ ಕಿಡಿಕಾರಿದ್ರಲ್ಲ, ಯಾರು ಸಪೋರ್ಟಿಗೆ ಬರ್ತಾ ಇಲ್ಲ ಅಂತ. ನೋಡಿ, ಕೆಲವು ಜನ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ನೀವು ತೆಗೆದುಕೊಳ್ಳಿ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರ ರಾಜಕೀಯ ಜೀವನವನ್ನು ತೆಗೆದುಕೊಂಡ್ರೆ 15 ವರ್ಷ ಆಯಿತು, ಅವರೆಲ್ಲೂ ಕೂಡ ಅಧಿಕಾರದಲ್ಲಿಲ್ಲ, ಯಾವ ಚುನಾವಣೆಯನ್ನು ಗೆಲ್ಲಿಲ್ಲ. ಮತ್ತೊಂದು ಕಡೆ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಮುಖ ಸ್ಥಾನವನ್ನು ವಹಿಸ್ತಾ ಇರುವಂಥದ್ದು ಅಂತ ಹೇಳಿದರೆ ರೇಣುಕಾಚಾರ್ಯ ಯಡಿಯೂರಪ್ಪನವರ ಶಿಷ್ಯ ಅಂತ ಜಗತ್ತಿಗೆ ಗೊತ್ತಿರುವಂಥ ವಿಚಾರ. ಬರೀ ರೇಣುಕಾಚಾರ್ಯ ಸಮರ್ಥನೆ ಮಾಡಿಕೊಂಡ್ರೆ ಸರಿ ಹೋಯ್ತಾ? ಇಲ್ಲ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಇಲ್ಲ ರೇಣುಕಾಚಾರ್ಯ. ಹೀಗಾಗಿ ರಾಜ್ಯಾಧ್ಯಕ್ಷರ ವಿರುದ್ಧ ಮಾತನಾಡುವಾಗ ವಿವಿಧ ನಾಯಕರುಗಳು ಬಂದು ನೇರವಾಗಿ ಅದನ್ನು ಸಮರ್ಥಿಸಿಕೊಳ್ಳೋದು ಅಥವಾ ವಿರೋಧ ಮಾಡೋದು ಮಾಡಲಿಲ್ಲ, ತಟಸ್ಥವಾಗಿ ಉಳ್ಕೊಂಡ್ರು. ಈ ಕಡೆ ಯತ್ನಾಳ್ಗೂ ಏನು ಹೇಳಿದೆ, ಈ ಕಡೆ ಅಧ್ಯಕ್ಷರಿಗೂ ಏನು ಹೇಳಿದೆ, ಆ ಕಡೆ ಆರೋಪವೂ ಮಾಡಿದೆ, ಈ ಕಡೆ ಸಮರ್ಥನೆಯೂ ಮಾಡಿದೆ. ಮಧ್ಯದಲ್ಲಿ ಉಳಿದುಕೊಂಡಿರುವಂಥ ನಾಯಕರ ವಿರುದ್ಧ ನೇರವಾಗಿ ಪತ್ರಿಕಾಗೋಷ್ಠಿ ಮಾಡಿ ವಿಜಯೇಂದ್ರ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು. ಹಾಗೆ ನೋಡಿದ್ರೆ ವಿಜಯೇಂದ್ರ ಪತ್ರಿಕಾಗೋಷ್ಠಿ ಮಾಡಿಯೇ ಸಂದೇಶವನ್ನು ನಾಯಕರಿಗೆ ರವಾನೆ ಮಾಡುವಂಥ ಸನ್ನಿವೇಶ ಅಲ್ಲಿತ್ತ, ಅಥವಾ ಒಂದು ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಮಾಡಿ ಎಲ್ಲ ನಾಯಕರುಗಳಿಗೂ ಕೂಡ ನೋಡಿ, ಅಸಮಾಧಾನಿತರ ಗುಂಪೇನಿದೆ ಅವರ ಬಾಯಿಗೆ ಬೀಗ ಹಾಕಬೇಕು ಅಂತ ಹೇಳಿದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು, ನಾವೆಲ್ಲರೂ ಕೂಡ ಅದನ್ನು ವಿರೋಧಿಸಬೇಕು. ಹಾಗಿದ್ದಾಗ ಮಾತ್ರ ಬಿ ಜೆ ಪಿ ಒಗ್ಗಟ್ಟಾಗಿ ಉಳಿಲಿಕ್ಕೆ ಸಾಧ್ಯ ಅಂತ ಹಿರಿಯ ನಾಯಕರನ್ನ ವಿಶ್ವಾಸವನ್ನು ತೆಗೆದುಕೊಳ್ಳುವ ಪ್ರಯತ್ನವನ್ನು ಇಲ್ಲಿ ವಿಜಯೇಂದ್ರ ಮಾಡಲಿಲ್ವಾ? ವಿಜಯೇಂದ್ರ ಮಾಡಿದ್ರೂ ಕೂಡ ಹಿರಿಯ ನಾಯಕರು ಅದಕ್ಕೆ ಒಪ್ಪಲಿಲ್ವಾ? ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯೋದು ಹಿರಿಯ ನಾಯಕರಿಗೆ ಅಲ್ಲಿ ಮನಸ್ಸಿಲ್ವಾ? ಹಾಗಾದರೆ ಸೊ ಅನಿವಾರ್ಯವಾಗಿ ಪತ್ರಿಕಾಗೋಷ್ಠಿ ಮಾಡೋದ್ರ ಮೂಲಕ ವಿಜಯೇಂದ್ರ ಬಂದು ಅವರ ನಾಯಕರ ವಿರುದ್ಧ, ತಟಸ್ಥರಾಗಿರುವಂಥ ನಾಯಕರ ವಿರುದ್ಧ ಮಾತನಾಡುವಂಥ ಹಂತಕ್ಕೆ ಬಂದಿದ್ದರು. ಇದೀಗ ತಟಸ್ಥರಾಗಿರುವ ನಾಯಕರ ವಿರುದ್ಧ ಮಾತನಾಡಿದಂಥ ವಿಜಯೇಂದ್ರ ಮತ್ತಷ್ಟು ರಾಜಕೀಯ ವೈರಿಗಳನ್ನು, ಮತ್ತಷ್ಟು ರಾಜಕೀಯ ವೈರತ್ವವನ್ನು ಹೆಚ್ಚಳ ಮಾಡಿಕೊಂಡ್ರ ಎನ್ನುವ ಪ್ರಶ್ನೆಗೆ ಹೌದು ಅಂತಿದ್ದಾವೆ ಬಿ ಜೆ ಪಿಯ ಮೂಲಗಳು. ಹೌದು ಅಂತ ಹೇಳ್ತಾ ಇದ್ದಾರೆ. ವಿಜಯೇಂದ್ರ ಮಾತಿನಿಂದಲೇ ಕೆಲವಷ್ಟು ನಾಯಕತ್ವ, ಕೆಲವಷ್ಟು ವೈರತ್ವ ಜಾಸ್ತಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇದಕ್ಕೆ ಕಡಿವಾಣ ಏನು ಗೊತ್ತಿಲ್ಲ. ಸದ್ಯಕ್ಕಂತೂ ಇವರು ದೆಹಲಿಗೆ ಹೋಗ್ತಾ ಇದ್ದಾರೆ, ದೆಹಲಿ ನಾಯಕರ ಮನವರಿಕೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಯತ್ನಾಳ್ ಬಣ, ಮತ್ತೊಂದು ಕಡೆ ವಿಜಯೇಂದ್ರ ಬಣ. ನಾನು ಬಿ ಜೆ ಪಿ ಅಂತ ಹೇಳಲ್ಲ, ಬಿ ಜೆ ಪಿ ವಿರುದ್ಧ ಅಂತ ಹೇಳಲ್ಲ, ಅವರಿಗಿರೋದು ನಾಯಕತ್ವದ ವಿರುದ್ಧ.
ವಿಜಯೇಂದ್ರ ವಿರುದ್ಧ. ಸೊ ಹೀಗಾಗಿ ವಿಜಯೇಂದ್ರ ವಿರುದ್ಧದ ಬಣ ಏನಿದೆ ಅದು ದೆಹಲಿಗೆ ಹೋಗ್ತಾ ಇದೆ. ಮತ್ತೊಂದು ಕಡೆ ವಿಜಯೇಂದ್ರ ಕೂಡ ಹೋಗ್ತಾ ಇದ್ದಾರೆ. ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಹೈಕಮಾಂಡ್ ವಿಜಯೇಂದ್ರ ಮಾತು ಕೇಳುತ್ತಾ ಅಥವಾ ಯತ್ನಾಳ್ ಬಣದ ಮಾತುಗಳನ್ನು ಕೇಳುತ್ತಾ ಮಧ್ಯದಲ್ಲಿ ಕಡಿವಾಣ ಹಾಕಲಿಕ್ಕೆ, ಬಾಯಿಗೆ ಬೀಗ ಹಾಕಲಿಕ್ಕೆ ಯಾವ ರೀತಿ ತಂತ್ರಗಾರಿಕೆಯನ್ನು ಪ್ರಯೋಗ ಮಾಡುತ್ತೆ, ಮಾಡೋದಾಗಿದ್ದರೆ ಇಷ್ಟು ದಿನ ಯಾಕೆ ಎಲ್ಲವೂ ಡ್ಯಾಮೇಜ್ ಆಗಲಿ ಅಂತ ಹೈಕಮಾಂಡ್ ಯಾಕೆ ಕಾಯ್ತಾ ಇದೆ? ಇದು ಉತ್ತರ ಸಿಗದ ಅನೇಕ ಪ್ರಶ್ನೆಗಳು BJPಲಿ ಉಳ್ಕೊಂಡಿದ್ದಾವೆ.